ನಟ ದರ್ಶನ್ ಅವರ ಸಕ್ಸಸ್ಫುಲ್ ಜೀವನ ನೋಡಿದಾಗ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವ್ರದ್ದು ಒಂದು ಸಪರೇಟ್ ಅಧ್ಯಾಯ ಕಲಾಸಿಪಳ್ಯ ಒಂದು ಅತಿ ದೊಡ್ಡ ಹಿಟ್ಟು. ಇದೊಂದು ರೀತಿ ಟರ್ನಿಂಗ್ ಪಾಯಿಂಟ್ ಅವರಿಗೆ. ಎಲ್ಲವೂ ಚೆನ್ನಾಗಿದ್ದಿದ್ರೆ ಈ ಕಾಂಬಿನೇಷನಲ್ಲಿ ಮತ್ತಷ್ಟು ಸಿನಿಮಾಗಳು ಬರಬೇಕಾಗಿತ್ತು, ಬಟ್ ಅದಾಗಲಿಲ್ಲ. ಈಗ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲ್ ಪಾಲಾಗಿದ್ದಾರೆ. ತುಂಬ ಒಡನಾಡಿಗಳು ದರ್ಶನ್ ಅವರಿಗೆ. ಹತ್ತತ್ರ 6 ಸಿನಿಮಾ, ಎಲ್ಲವೂ ಹಿಟ್ ಸಿನಿಮಾಗಳು ಮಾಡಿರುವಂತಹ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರು ನಮ್ಮ ಜೊತೆಲಿದ್ದಾರೆ. ಒಂದಿಷ್ಟು ಮಾತಾಡ್ಸೋಣ. ದರ್ಶನ್ ಅವರ ಒಂದು ಅವ್ರ ಜೊತೆನ ಒಡನಾಟ, ಅವ್ರ ಜೊತೆಗಿನ ಆತ್ಮೀಯತೆ ಹೇಗಿತ್ತು, ಈಗ ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದಾಗ ಅವ್ರಿಗೆ ಏನು ಅನಿಸ್ತಾ ಇದೆ ಎಲ್ಲ ಮಾತಾಡೋಣ. ಸರ್, ಆಗಲೇ ಹೇಳ್ತಿದ್ದೆ, ದರ್ಶನ್ ಅವರ ಜೊತೆಲಿ ಅತಿ ದೊಡ್ಡ ಒಡನಾಟ ನಿಮ್ಮದು. ಆಲ್ಮೋಸ್ಟ್ 6 ಸಿನಿಮಾ, ಕಲಾಸಿಪಳ್ಯ ಅನ್ನೋ ದೊಡ್ಡ ಹಿಟ್ ಸಿನಿಮಾ, ಅಯ್ಯ ಮಂಡ್ಯ, ಆಲ್ಮೋಸ್ಟ್ ಒಂದು 10 ವರ್ಷದ ಒಂದು ಸ್ನೇಹ ಬಾಂಧವ್ಯ ಸರ್, ತುಂಬ ಚೆನ್ನಾಗಿತ್ತು. ಬಟ್ ಈಗ ದರ್ಶನ್ ಅವ್ರನ್ನ ಈ ಕೇಸಲ್ಲಿ ನೋಡಿದಾಗ, ಈ ಪರಿಸ್ಥಿತಿಯಲ್ಲಿ ನೋಡಿದಾಗ, ಅಥವಾ ಈ ಕೇಸಲ್ಲಿ ಅವ್ರ ಹೆಸರು ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತದೆ, ಹೇಗೆ ಅದನ್ನ ನೀವು ರಿಸೀವ್ ಮಾಡ್ಕೊಂಡ್ರಿ? ತುಂಬ ನೋವಾಯಿತು ಸರ್. ಆ್ಯಕ್ಚುಲಿ ಅಂದರೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಹೋಗ್ಬಿಟ್ಟು ಸಿಗಾಕೊಂಡು ಇವತ್ತು ಅವರು ತಪ್ಪಿತಸ್ತು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತಂದರೆ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ನನಗೆ ತುಂಬ ಅಂದರೆ ತುಂಬ ನೋವಾಗಿದೆ. ಆ್ಯಕ್ಚುಲಿ ಬೇಜಾರು ಆಯಿತು. ಅದೇ ನನಗೆ ಅನಿಸಿದ್ದೇನಂತಂದರೆ, ಗುದ್ದಾಟ ಮಾಡಬೇಕು, ಆನೆ ಜೊತೆ ಗುದ್ದಾಟ ಮಾಡಬೇಕು, ಸರಿಸಮವಾದ ವ್ಯಕ್ತಿಗಳ ಜೊತೆ ಗುದ್ದಾಟ ಮಾಡಬೇಕು. ರೇಣುಕಾಸ್ವಾಮಿ ಅವರು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ಅವರು ಮೆಸೇಜ್ ಮಾಡಿದ್ದಾರೆ ಈ ಥರ ಹಿಂಗೆ ಸೋನ್ಸು. ಆ ಮೆಸೇಜಸ್ಸು ನಿಮಗೆ ಎಷ್ಟು ಮಟ್ಟಿಗೆ ನೋವಾಯಿತು, ಎಷ್ಟು ಮಟ್ಟಿಗೆ ಆಯಿತು? ಎಂಥ ಮೆಸೇಜೇ ಆಗಿರಲಿ, ಕ್ಷಮಿಸುವಂಥ ಮಾತೆ ಅದು. ಒಂದು ಮಾತು ಕಪಾಳ ಕೊಡೋದು, ನೋಡಪ್ಪ ತಪ್ಪು ನೀನು ಮಾಡಿರೋದು, ಹಿಂಗೆಲ್ಲ ಮಾಡಿಕೊಡ್ದು ಅನ್ನೋದು. ಇದು ನನಗೆ ಆಶ್ಚರ್ಯ ಆಗ್ತಿರೋದೇನಂತೆ, ಇದು ಕೊಲೆ ಆಗೋ ಮಟ್ಟಕ್ಕೆ ಮತ್ತು ಈ ರೀತಿ ಕ್ರೂರತನವಾಗಿ ಕೊಲೆ ಆಗೋ ಮಟ್ಟಕ್ಕೆ ಹೋಗಿದೆ ಅಂತ ನಾನು ಕೇಳಿದಾಗ ಮತ್ತು ನೋಡಿದಾಗ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಸರ್. ನಾವ್ಯಾರು ಸಹ ಇನ್ನೊಬ್ಬರಿಗೆ ಸಾವನ್ನು ಬಯಸೋದೇ ತಪ್ಪು, ಅದರಲ್ಲಿ ಕಾರಣಕರ್ತರಾಗೋದು ಅನ್ನೋದು ತುಂಬ ದೊಡ್ಡ ಅಪರಾಧ. ನನಗೆ ತುಂಬ ಬೇಜಾರಾಯಿತು. ಒಬ್ಬ ಮಹಾ ಎಕ್ಸ್ಟ್ರಾರ್ಡಿನರಿ ಕಮರ್ಷಿಯಲ್ ಹೀರೋ, ಒಂದು ಅಭಿಮಾನಿ ಬಳಗಾನ ಕರ್ನಾಟಕದಲ್ಲಿ ಯಾವ ಒಂದು ನಾಯಕ ನಟಕ್ಕೂ ಇರದೇ ಇರುವಂಥ ಕಮರ್ಷಿಯಲ್ ಹೀರೋಗಿರುವಂಥ ಗೇಜು ಮತ್ತು ಯಾವ ಒಂದು ಪಾಪ್ಯುಲಾರಿಟಿ ಇಟ್ಕೊಂಡಿರೋ ವ್ಯಕ್ತಿ ಈ ರೀತಿ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ರಲ್ಲ ಅಂತೇಳಿ ಅವರು ಅಭಿಮಾನಿಗಳಿಗೆ ತಡ್ಕೊಳಕ್ಕಾಗದೇ ಇರೋವಂಥದ್ದು. ಇದು ಏನಪ್ಪ ಮಾಡೋದು, ಏನು ಮಾತಾಡಿದ್ರೆ ಚಂದ, ಏನು ಮಾತಾಡೋದು ತಪ್ಪಾಗುತ್ತಪ್ಪ ಅಂತೇಳ್ಬಿಟ್ಟು ಇವತ್ತು ಕ್ವಶನ್ ಮಾರ್ಕಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಭಿಮಾನಿಗಳು. ಕೂಗಾಡ್ತಾರೆ, ನಾನು ಬಂದರೆ ಯಾವಾಗಲೂ ಬರಲಿ, ಹೆಂಗಾದರೂ ಬರಲಿ, ಬಂದ್ಬಿಡ್ಲಪ್ಪ ನಮ್ಮ ಅಣ್ಣ ಅಂತಾರೆ. ಅಂಥ ಅಭಿಮಾನಿಗಳಿಗೆ ಹೇಳೋರು ಯಾರು? ಮತ್ತು ಇವತ್ತಿನ ದಿನ ಈ ರೀತಿ ಅನಾಹುತ ಆಗಿ ರೇಣುಕಾಸ್ವಾಮಿಯವರ ಫ್ಯಾಮಿಲಿ, ಅವ್ರ ತಂದೆ ತಾಯಿ ನೋವಿಗೆ ಕಣ್ಣೀರು ಒರೆಸೋದು ಯಾರು? ಇವತ್ತು ಅವ್ರಿಗೆ ಎಷ್ಟು ಅಂತ ಸಮಾಧಾನ ಮಾಡ್ತೀರಿ? ಸಮಾಧಾನನೇ ಸೊಲ್ಯೂಷನ್ ಅಲ್ಲ. ತಂದ್ಕೊಡೋಕ್ಕಾಗುತ್ತಾ ಅವ್ರ ಪ್ರಾಣನ? ಮತ್ತೆ ಇಲ್ಲ, ಏನಕ್ಕೆ ಬೇಕಿತ್ತು ಇವೆಲ್ಲ ಅನ್ನೋದು ತುಂಬ ಅಂದರೆ ಬೇಜಾರಾಗಿದೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.